ಜಾಗಗಳ ಅದ, ಅನುದಾನ ಬೇಕು ಅನ್ನೋ ಶಾಸಕರ ದಂಡ ಭಾಳ ಅದ. ಜೊತೆಗೆ ಮಂತ್ರಿಗಳ ಮುಂದೆ ಸರಿಯಾಗಿ ವರ್ತಿಸ್ತಾ ಇಲ್ಲ ಅನ್ನೋಂಥ ಆರೋಪಗಳಿದ್ದಾವೆ. ಈ ಎಲ್ಲದರ ನಡುವೆ ಸಿದ್ದರಾಮಯ್ಯರು ಎಲ್ಲರಿಗೂ ನಾಯಕರಾಗಿ ಉಳಿದಿದ್ದರಿಂದಾಗೆ ಸಹಜವಾಗಿ ಉಳಿತಿರುವುದರಿಂದಾಗಿ ಕೆಲವರು ವಿರೋಧಗಳು ಇದ್ದೇ ಇರ್ತದೆ. ಆದರೆ ವಿರೋಧಿಗೆ ಗೊತ್ತಾಗಿದೆ ಸಿದ್ದರಾಮಯ್ಯರನ್ನ ಈ ಕೈ ಹೆಚ್ಚಿದ್ರೆ ಸರ್ಕಾರ ಬಿದ್ದು ಹೋಗ್ತದೆ, ಗೊಂದಲ ಶುರುವಾಗ್ತದೆ, ಬಿ ಜೆ ಪಿಗೆ ಇನ್ನೊಂದು ಹಾದಿ ಆಗ್ತದೆ. ಯಾಕಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪ್ರಬಲ ವಿರೋಧ ಪಕ್ಷ ಇರೋದನ್ನು ಕಾಂಗ್ರೆಸ್ ಕೊಟ್ಟ ಅಧಿಕಾರಗಳು ಸರಿಯಾಗಿ ಅದನ್ನು ಅನುಭವಿಸದ ಸರಿಯಾಗಿ ನಡೆಸ್ತಾ ಹೋದ್ರೆ ಕೊಟ್ಟ ಕುದುರೆ ಏರದವ ಇನ್ನೊಂದು ಕುದುರೆ ಹೇಗೆ ಏರಿಯಾನು ಅನ್ನುವಂಥ ಒಂದು ಮೆಸೇಜ್ ಹೋಗೋದ್ರಿಂದಾಗಿ ಇವತ್ತು ಕಾಂಗ್ರೆಸ್ ಹೆಚ್ಚು ಅಲರ್ಟ್ ಇರೋದಕ್ಕೆ ಸಾಕ್ಷಿನ ಇವತ್ತು ಮುಖ್ಯಮಂತ್ರಿ ಪದವಿಯ ಒಂದು ಚಿತ್ತನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಬಂದ್ರವಲ್ಲೇ ಅದರ ಒತ್ತಾಯದಿಂದ ಅಲ್ಲ, ಪಕ್ಷ ಒಡೆದ ಅಲ್ಲ ಅನ್ನುವಂಥ ನಿರ್ಧಾರಕ್ಕೆ ಅವ್ರು ಬಂದಿದ್ದನ್ನು ನಾವು ಸೂಕ್ಷ್ಮವಾಗಿ ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಅರ್ಥ ಮಾಡ್ಕೋಬೇಕಾಗ್ಯದ ಅವ್ರು ಹೇಳೋ ವಿಷಯದಿಂದ. ಯಾಕೆಂದ್ರೆ ಅವ್ರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅನ್ನುವಂಥ ಮಾತನ್ನು. ಈ ಮಾತಿನಿಂದಾಗೆ ಸಹಜವಾಗಿನ ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಮುಂದುವರಿತದೆ. ಜೊತೆಗೆ ಈ ಸರ್ಕಾರ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಗ್ಯಾರಂಟಿಗಳ ಜೊತೆಗೆ ಇನ್ನಷ್ಟು ಅನುದಾನ ಬಿಡುಗಡೆ ಮಾಡಿ ಆದಷ್ಟು BJPಯ ಟೀಕೆಗಳಿಗೆ ಆಹಾರ ಆಗದಂಗೆ ತಮ್ಮನ್ನು ತಾವು ಸುರಕ್ಷಿತವಾಗಿ ದಡಕ್ಕೆ ಸೇರಿಸುವಂಥದ್ದು 2022ರಲ್ಲಿ ಇನ್ನೊಂದು ಗೆಲ್ಲುವಂಥ ಪ್ಲ್ಯಾನನ್ನು ಈಗ ಮಾಡ್ತಾ ಇದ್ದಾರೆ ಅಂತ ಭಾಳಷ್ಟು ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದೆ? ನಾ ಹೇಳಿ ತಪ್ಪು ಅನ್ನಿಸ್ತದೇನು? ತಪ್ಪನ್ರಿ, ಸರಿ ಅಲ್ರಿ, ಏನಾದರೂ ಟೀಕೆ ಮಾಡ್ತಾ ಇರ್ರಿ, ವಿಮರ್ಶೆ ಬೇಕು ಜೀವನಕ್ಕೆ. ಒಳ್ಳೆಯ ವಿಮರ್ಶೆ, ಒಳ್ಳೆಯ ಮಾರ್ಗದರ್ಶನ ಈ ದಿಶೆಯಲ್ಲಿ ನಿಮ್ಮ ಕಾಮೆಂಟ್ಗಳನ್ನ ನಾವು ಸಹ ನೋಡ್ತಾ ಇರ್ತೀವಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ, ಶೇರ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.